ಟಿ20 ವಿಶ್ವಕಪ್ ವಿಜೇತ ಟೀಂ ಇಂಡಿಯಾಗೆ ಬಂಪರ್ ಘೋಷಣೆಯಾಗಿದೆ. ಅಂದರೆ ಬಹುಮಾನ ಘೋಷಣೆ ಮಾಡಲಾಗಿದೆ. 131 ಕೋಟಿ ಬಹುಮಾನವನ್ನ ಬಿಸಿಸಿಐ ಘೋಷಣೆ ಮಾಡಿದೆ. ಆಟಗಾರರಿಗೆ 131 ಕೋಟಿ ಬಹುಮಾನ ಘೋಷಣೆ ಆಗಿದೆ. ಟಿ20 ಗೆದ್ದ ಭಾರತಕ್ಕೆ ಐಸಿಸಿ ನೀಡಿದ್ದು ಸುಮಾರು 20.42 ಕೋಟಿ. ಭಾರತ ತಂಡಕ್ಕೆ ಬಿಸಿಸಿಐ ಪ್ರತ್ಯೇಕವಾಗಿ ಬಹುಮಾನವನ್ನ ಘೋಷಣೆ ಮಾಡಿದೆ. 131 ಕೋಟಿ ಬಹುಮಾನವನ್ನ ಬಿಸಿಸಿಐ ಘೋಷಣೆಯನ್ನ ಮಾಡಿದೆ. ಟಿ20 ಗೆದ್ದಂತ ಟೀಂ ಇಂಡಿಯಾಗೆ ಬಂಪರ್ ಬಹುಮಾನ ಇದೀಗ ಬಿಸಿಸಿಐ ಕಡೆಯಿಂದ ಘೋಷಣೆಯಾಗಿದೆ. 131 ಕೋಟಿ. ಆಟಗಾರರು, ಕೋಚ್, ಅವರ ಅಸಿಸ್ಟೆಂಟ್ ಎಲ್ಲರಿಗೂ ಇದು ಸಮಾನವಾಗಿ ಹಂಚಿಕೆ ಆಗುತ್ತೆ. ಆಟಗಾರರಿಗೆ 131 ಕೋಟಿ ಬಹುಮಾನವನ್ನ ಈಗ ಘೋಷಣೆ ಮಾಡಲಾಗಿದೆ. ವಿಶ್ವ ವಿಜೇತ ಟೀಂ ಇಂಡಿಯಾಗೆ ಭರ್ಜರಿ ಗಿಫ್ಟ್ ಅನ್ನ ಬಿಸಿಸಿಐ ಕಡೆಯಿಂದ ಅನೌನ್ಸ್ ಮಾಡಲಾಗಿದೆ. ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಯುದ್ಧ ಮುಂದುವರೆದಿದೆ. ಇನ್ನೊಂದು ಕಡೆ ಭಾರತದ ಮೇಲೆ ಅದರ ನೇರ ಪರಿಣಾಮ ಬಿದ್ದಿದೆ. ಗ್ಯಾಸ್, ಅಡುಗೆ ಎಣ್ಣೆ ಬೆಲೆ ಏರಿಕೆ ಆಗಿದ್ದಾಯ್ತು. ಈಗ ಪೆಟ್ರೋಲ್ ಹಾಗೆಯೇ ಡೀಸೆಲ್ ಬೆಲೆ ಏರಿಕೆ ಭೀತಿ ಎದುರಾಗ್ತಾ ಇದೆ. ಪೆಟ್ರೋಲ್ ಡೀಸೆಲ್ ಲೀಟರ್ಗೆ ಬೆಲೆ 20 ರೂಪಾಯಿಯಷ್ಟು ಏರಿಕೆ ಆಗುತ್ತಾ? ಪೆಟ್ರೋಲ್ ಲೀಟರ್ಗೆ 22 ರೂಪಾಯಿ ಏರಿಕೆ ಆಗುವಂತ ಚಾನ್ಸಸ್ ಇದೆ. ಡೀಸೆಲ್ ಲೀಟರ್ಗೆ 24 ರೂಪಾಯಿ ಏರಿಕೆ ಆಗುವಂತ ಚಾನ್ಸಸ್ ಇದೆ. ಕಚ್ಚಾ ತೈಲದ ಬೆಲೆ ಏರಿಕೆ ಹಿನ್ನೆಲೆಯಲ್ಲಿ ಬರೆ ಎಳೆಯಲಾಗುತ್ತಾ? ಯಾವುದೇ ಕ್ಷಣದಲ್ಲಾದರೂ ದರ ಏರಿಕೆ ನಡೀಬಹುದು ಅಥವಾ ಆಗಬಹುದು ಅಂತೇಳಿ ಮುನ್ಸೂಚನೆಯನ್ನು ನೀಡಲಾಗ್ತಾ ಇದೆ. ಅಲ್ಲಿಗೆ ಪೆಟ್ರೋಲ್ ಲೀಟರ್ಗೆ 125 ರೂಪಾಯಿ ಆಗೋ ಚಾನ್ಸಸ್ ಇದೆ. ಡೀಸೆಲ್ ಲೀಟರ್ಗೆ 115 ರೂಪಾಯಿ ಆಗುವಂತ ಚಾನ್ಸಸ್ ಇದೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ರು ನಮ್ಮ ರಿಪೋರ್ಟರ್ ಶರಣು ಹಂಪಿ. ಜೀವನ ಮಾಡೋದು ಹೆಂಗೆ ಅಂತೇಳಿ ಜನ ಆತಂಕದಲ್ಲಿದ್ದಾರೆ. ಯುದ್ಧ ನಡೀತಿರೋದು ಎಲ್ಲೋ, ಅದರ ನೇರ ಎಫೆಕ್ಟ್ ನಮ್ಗೆ ಯಾಕೆ ಅಂತೇಳಿ ಜನಸಾಮಾನ್ಯರು ಪ್ರಶ್ನೆ ಮಾಡೋದು ಸಹಜ. ಬಟ್ ಇದೆಲ್ಲ ಇಂಟರ್ನ್ಯಾಷನಲ್ ಮಾರ್ಕೆಟ್ ರಿಲೇಟೆಡ್. ಹಾಗಾಗಿ ಪೆಟ್ರೋಲ್ ಮತ್ತೆ ಡೀಸೆಲ್ ಬೆಲೆ ಏರಿಕೆ ಎಷ್ಟಾಗಬಹುದು, ಯಾವಾಗಿಂದ ಆಗಬಹುದು ಅನ್ನೋ ನಿರೀಕ್ಷೆ. ಶರ್ಮಿತಾ, ಇದೀಗಷ್ಟೇ ಪೆಟ್ರೋಲ್ ಮತ್ತು ಡೀಸೆಲ್ ಬಂಕ್ ಮಾಲೀಕರ ಅಧ್ಯಕ್ಷ ಅಂತ ಬಾಲಾಜಿರಾವ್ ಜೊತೆಗೆ ನ್ಯೂಸ್ 18 ಕನ್ನಡ ಮಾತಾಡಿದ್ವಿ ಮತ್ತು ಖಚಿತಗೊಳಿಸಿದ್ದೇನು ಅಂದರೆ ಹೌದು, ಡಿಸ್ಟ್ರಿಬ್ಯೂಟರ್ಗಳಿಗೆ ಎಲ್ಲರಿಗೂ ಕೂಡ ಪತ್ರ ಬಂದಿದೆ. ದರ ಹೆಚ್ಚಳ ಬಗ್ಗೆನೂ ಕೂಡ ಅಧಿಕೃತವಾದಂಥ ಪತ್ರ ಬಂದಿದೆ. ಆದರೆ ಎಷ್ಟು ಹೆಚ್ಚಳ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಸ್ಪೆಸಿಫಿಕ್ ಆಗಿ ಏನು ಹೇಳಿಲ್ಲ. ಆದರೆ ಕ್ರೂಡ್ ಆಯಿಲ್ 60% ದರ ಹೆಚ್ಚಳ ಆಗಿದೆ. ಅದರ ಜೊತೆಗೆ ಪ್ರತಿ ಬ್ಯಾರಲ್ಗೆ 70ರಿಂದ ಈಗ 115 ರೂಪಾಯಿ ಆಗಿದೆ. ಈ ನೆಲೆಯಲ್ಲಿ 60% ಹೆಚ್ಚಳ ಆಗಿರೋ ಕಾರಣಕ್ಕಾಗಿ ಕನಿಷ್ಠ ಏನಿಲ್ಲ ಅಂದ್ರೂ ಕೂಡ 5 ರೂಪಾಯಿ ಪರ್ ಲೀಟರ್ಗೆ, ಅದು ಪೆಟ್ರೋಲ್ ಇರ್ಬೋದು ಮತ್ತು ಡೀಸೆಲ್ ಇರ್ಬೋದು, 5 ರೂಪಾಯಿ ಹೆಚ್ಚಳ ಮಾಡಬಹುದು. 20-22 ರೂಪಾಯಿ ಹೆಚ್ಚಳ ಮಾಡುವಂಥ ಸಾಧ್ಯತೆಗಳು ತುಂಬಾ ಕಡಿಮೆ. ಕೇಂದ್ರ ಸರ್ಕಾರ ಅದರ ನಷ್ಟವನ್ನು ಭರಿಸಲಿಕ್ಕೆ ಮುಂದಾಗ್ತಾ ಇದೆ. ಇವತ್ತಿನ ಸಭೆಯಲ್ಲೂ ಕೂಡ ಈ ಬಗ್ಗೆ ಚರ್ಚೆ ಆಗಿದೆ. ಈ ಹಿನ್ನೆಲೆಯಲ್ಲಿ ಇನ್ನೊಂದು 2 ದಿನದಲ್ಲಿ ದರ ಹೆಚ್ಚಳ ಆಗೋದು ಬಹುತೇಕ ಖಚಿತ. ಆದರೆ ಪ್ರತಿ ಲೀಟರ್ಗೆ 20-22 ರೂಪಾಯಿ, 24 ರೂಪಾಯಿವರೆಗೂ ಕೂಡ ದರ ಹೆಚ್ಚಳ ಆಗೋದಿಲ್ಲ. ಮ್ಯಾಕ್ಸಿಮಮ್ 5 ರೂಪಾಯಿವರೆಗೂ ಕೂಡ ದರ ಹೆಚ್ಚಳ ಆಗ್ಬೋದು ಅಂತೇಳಿ ಈಗ ನ್ಯೂಸ್ 18ಗೆ ಪೆಟ್ರೋಲ್ ಬಂಕ್ ಮಾಲೀಕರ ಅಧ್ಯಕ್ಷ ಅಂತ ಬಾಲಾಜಿರಾವ್ ಅವರು ಕೂಡ ಸ್ಪಷ್ಟನೆ ಕೊಟ್ಟಿದ್ದಾರೆ. ದಿನಬಳಕೆಯ ವಸ್ತುಗಳು, ಯಾಕಂದ್ರೆ ಇರಾನ್ ಇಸ್ರೇಲ್ ಮಧ್ಯೆ ನಡೀತಿರುವಂತ ಯುದ್ಧದ ಎಫೆಕ್ಟ್ ಕಾರಣಕ್ಕಾಗಿ ದಿನಬಳಕೆಯ ವಸ್ತುಗಳ ದರನೂ ಕೂಡ ಹೆಚ್ಚಾಗ್ತಾ ಇದೆ. ಇದರ ಎಫೆಕ್ಟ್ ಈಗ ಪೆಟ್ರೋಲ್ ಮತ್ತು ಡೀಸೆಲ್ಗೂ ಕೂಡ ತಟ್ತಾ ಇದೆ. ಫಾಲೋ ಅಪ್ ಮಾಡೋಣ ಸುದ್ದಿ. ಥ್ಯಾಂಕ್ ಯು ಶರಣು.